ಗುಡ್ ಮಾರ್ನಿಂಗ್. ನೈಟ್ ಎಲ್ಲ ಜರ್ನಿ ಮಾಡಿ ಒಬ್ರೊಬ್ರು ಮುಖ ಹೆಂಗೆ ಆಗಿಬಿಟ್ಟಿತ್ತು ಅಂದರೆ ಫುಲ್ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು. ಟ್ರೈನಲ್ಲಿ ಜರ್ನಿ ಮಾಡಿ ಆ ಟಯರ್ಡ್ನೆಸ್ಸು ಮುಖದಲ್ಲೇ ಕಾಣಿಸ್ತಾ ಇದೆ. ಬೆಳಗ್ಗೆ ನಾವು ಇನ್ನೂ ರೀಚ್ ಆಗಿರಲಿಲ್ಲ. ಟ್ರೈನು 1 ಅವರ್ ಲೇಟ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಗಾಳಿಗೆ ನಿಂತ್ಕೊಂಡು ಅಲ್ಲಿ ವಾಕಿಂಗ್ ಮಾಡ್ತಿದ್ದೆ. ನನ್ನ ಫೇಸ್ನ ನೀವು ಅವಾಯ್ಡ್ ಮಾಡಿ, ತುಂಬ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ನೈಟ್ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂಥೇಳಿ 8 o'clock ಪ್ರಾಪರಾಗಿ ನಾವು ಮಧುರೈ ರೀಚ್ ಆಗಿದ ತಕ್ಷಣ ಆ್ಯಸ್ ಯೂಶ್ವಲಿ ಎಲ್ಲ ಬ್ಯಾಗ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಒಂದು ಕಪ್ ಟೀನ ಕುಡಿದು ಸ್ಟ್ರೇಟಾಗಿ ಒಂದು ರೂಮ್ನ ಮಾಡ್ಕೊಂಡು ನಿಯರ್ ರೈಲ್ವೆ ಸ್ಟೇಷನ್ ಹತ್ರನೇ ನಾವು ರೂಮ್ನ ತೊಗೊಂಡಿರೋದು. ಎಲ್ಲ ಲಗೇಜ್ನ ಅಲ್ಲಿಟ್ಟು ಬೇಗನೆ ರೆಡಿಯಾಗಿ ನಾವು ಹೊರಟಿದ್ದು ಮೀನಾಕ್ಷಿ ಅಮ್ಮ ಟೆಂಪಲ್, ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್, ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಮಧುರೈ. ಇದು ಟೆಂಪಲ್ ಇರೋದು ತಮಿಳ್ನಾಡು ಮಧುರೈಯಲ್ಲಿ. ಈ ಟೆಂಪಲ್ದು ಫೇಮಸ್ ಏನಂದರೆ ಇದು 2 years ಓಲ್ಡ್ ಟೆಂಪಲ್. ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಅಂದರೆ 1000 ಪಿಲ್ಲರ್ ಟೆಂಪಲು ಅಂತ ಸಹ ಕರೀತಾರೆ. ಮತ್ತು ಇಲ್ಲಿ 12 ಗೋಪುರಾಸ್ ಇದ್ದಾವೆ. 1 ಅಲ್ಲ 2 ಅಲ್ಲ, 12 ಗೋಪುರಾಸ್ ಇದ್ದಾವೆ. ಟೆಂಪಲ್ ಮಾತ್ರ 4 ಸೈಡೆಡ್ ಟೆಂಪಲು. ನಾವು ಯಾವ ಕಡೆಯಿಂದ ಹೋಗಿ ಯಾವ ಕಡೆ ಬರ್ತೀವಿ ಅಂತ ಗೊತ್ತೇ ಆಗಲ್ಲ. ನಾವು ಎಂಟ್ರಿ ಆಗಿದ್ದು ವೆಸ್ಟ್ ಸೈಡ್ ಗೇಟಿಂದ, ವೆಸ್ಟ್ ಸೈಡು ಆ ಗೇಟಿಂದ ಎಂಟ್ರಿ ಆದ್ವಿ. ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ವೆಸ್ಟ್ ಸೈಡು, ಈಸ್ಟ್ ಸೈಡು, ಯಾವ ಸೈಡ್ ನಾವು ಹೋಗಬೇಕು ಅಂತ ಗೊತ್ತಾಗೋದೇ ಇಲ್ಲ. ಅದನ್ನ ಮಾತ್ರ ನೀವು ಒಳಗಡೆ ಹೋಗೋಕ್ಕಿಂತ ಮುಂಚೆ ಯಾವ ಗೇಟಿಂದ ಎಂಟ್ರಿ ಆಗ್ತಿದ್ದೀರಾ ಅದನ್ನ ಕಂಪಲ್ಸರಿ ನೋಡ್ಕೊಂಡೋಗಿ. ಇಲ್ಲ ನೀವು ಈ ಗೇಟಿಂದ ಎಂಟ್ರಿ ಆಗಿ ಬೇರೆ ಗೇಟಿಂದ ಎಕ್ಸಿಟ್ ಆದರೆ ನೀವು ಬರೋದು ತುಂಬ ಕಷ್ಟ ಆಗುತ್ತೆ. ನಾವು ಫ್ಯಾಮ್ಲಿ ಜೊತೆ ಈ ಟೆಂಪಲ್ನ ನೋಡೋಕೆ ಹೋಗಿದ್ದು ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ನಾವು ಹೋಗಿರೋ ಟೈಮಲ್ಲಿ ಮಾತ್ರ ಅಲ್ಲಿ ಗೋಪುರಕ್ಕೆ ಪೇಂಟಿಂಗು ನಡೀತಾ ಇತ್ತು. ಹಂಗಾಗಿ ಗೋಪುರದ್ದು ಪ್ರಾಪರಾಗಿ ಪಿಕ್ಚರ್ ನಮಗೆ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಿಲ್ಲ. ಬಟ್ ಈ ಥರ ಟೆಂಪಲ್ ನಾನು ಎಲ್ಲೂ ನೋಡೇ ಇರಲಿಲ್ಲ ಗೊತ್ತಾ. ಇಲ್ಲಿ ಟೆಂಪಲ್ ಒಳಗಡೆ ಹೋಗಬೇಕು ಅಂದರೆ ಕ್ಯಾಮ್ರಾ, ಫೋನು ಅಥವಾ ಬ್ಯಾಗು ಏನೂ ಅಲೌ ಮಾಡೋದೇ ಇಲ್ಲ. ಎಲ್ಲ ಸಪ್ರೇಟಾಗಿ ಕೌಂಟರ್ ಇದೆ. ಅಲ್ಲಿ ನೀವು ಟಿಕೆಟ್ನ ತೊಗೊಂಡು ಕ್ಯಾಮ್ರಾ ಮತ್ತು ಫೋನು, ಬ್ಯಾಗ್ ಎಲ್ಲವನ್ನು ಇಟ್ಟು ಬರಬೇಕಾದ್ರೆ ಕಲೆಕ್ಟ್ ಮಾಡಿದರೆ ಆಯಿತು. ನಿಮ್ಮ ಸ್ಲಿಪ್ಪರ್ಸ್ನೆಲ್ಲ ಹೊರಗಡೆ ಬಿಟ್ಟು ನೀವು ಒಳಗಡೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಬೇಕು. ದರ್ಶನ ಮಾತ್ರ ಆಗೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ದರ್ಶನಕ್ಕೂ ಸ್ಪೆಷಲ್ ಲೈನು, ನಾರ್ಮಲ್ ಲೈನು ಅಂತ ಇದೆ. ಸ್ಪೆಷಲ್ ಲೈನಿಗೆ 100 rupees ಪೇ ಮಾಡಬೇಕು. ನಾರ್ಮಲ್ ಆಗಿ ಅಂದರೆ ನೀವು ನಾರ್ಮಲಾಗಿ ಹೋಗ್ಬೋದು, ಏನು ಪೇ ಮಾಡೋ ಅವಶ್ಯಕತೆ ಏನಿರಲ್ಲ. ಬಟ್ ನಾರ್ಮಲ್ ಲೈನಲ್ಲಿ ದರ್ಶನ ಆಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ತುಂಬಾ ಕ್ಯೂ ಇರುತ್ತೆ ಗೊತ್ತಾ. ದೇವಸ್ಥಾನದಲ್ಲಿ ನಿಮಗೆ ಆ ದೇವಸ್ಥಾನನೇ ಒಂದು 2-3 times ನೀವು ಸರೌಂಡಿಂಗ್ನ ಹಾಕಿ ಅಲ್ಲಿ ಒಳಗಡೆ ಕಲ್ಯಾಣ ಸಹ ಕಾಣಿಸುತ್ತೆ. ಬಟ್ ದರ್ಶನ ಮಾತ್ರ ತುಂಬ ಸಖತ್ತಾಗಾಯಿತು ನಮ್ಮದು.